ನಾವು ಈ ಪ್ರಪಂಚಕ್ಕೆ ಹಾಗೆ ಬಂದಿದ್ದೇವೆ ಅಂದ್ರ ಈ ಪ್ರಪಂಚಕ್ಕೆ ನಾವು ಪ್ರವಾಸಿಗರಾಗಿ ಬಂದಿದ್ದೇವೆ. ಪ್ರವಾಸದ ಸ್ಥಳ ಇದು. ಜೀವಿಗಳಿಗೆ ಪ್ರಪಂಚ ಆದ್ರೆ ಈ ಫ್ರಮ್ ವೇರ್ ವಿ ಹ್ಯಾವ್ ಕಮ್ ಹಿಯರ್ ಫ್ರಮ್ ಅನ್ನೋನ್ ಸೋರ್ಸ್. ಐ ಡೋಂಟ್ ನೋ ವೇರ್ ಟು ಗೋ. ಈ ಯಾತ್ರೆಯ ವೈಚಿತ್ರ್ಯ ಅಂದ್ರ ಎಲ್ಲಿಂದ ಬಂದೀವಿ ಅಂತಾನು ಗೊತ್ತಿಲ್ಲ, ಮುಂದಿದು ಎಲ್ಲಿಗೆ ಹೋಗ್ತೈತೆ ಅಂತಾನು ಗೊತ್ತಿಲ್ಲ. ಈ ಯಾತ್ರೆಯಲ್ಲಿ ಬಹಳಷ್ಟು ಜನರು ನಮಗೆ ಸಹಭಾಗಿಗಳಾಗ್ತಾರೆ. ಸಹ ಪ್ರಯಾಣಿಕರಾಗಿ ಹೋಗ್ತೀವಿ. ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಸ್ನೇಹಿತರು, ಬಂಧುಗಳು, ಗುರು, ಶಿಷ್ಯ. ಆದ್ರ ಈ ಯಾತ್ರೆಯ ವೈಚಿತ್ರ್ಯ ಏನು ಅಂದ್ರ ಅವ್ರವ್ರ ನಿಲ್ದಾಣಕ್ಕೆ ಇಳ್ಕೊಂಡ್ ಬಿಡ್ತಾರೆ ಎಲ್ಲರೂ. ನಿನ್ನ ನಿಲ್ದಾಣ ಬಂದಾಗ ನೀ ಇಳ್ಕೊಳ್ಳೋದಷ್ಟೇ ಇಲ್ಲ. ಈ ಯಾತ್ರೆಯ ವೈಚಿತ್ರ್ಯ ಅಂದ್ರ ಅನಿಸ್ತದೆ ಎಲ್ಲರಿಗೆಲ್ಲರೂ ಉಂಟು ಅಂತ. ಬರುವಾಗ ಏಕಾಂಗಿಯಾಗಿ, ಹೋಗುವಾಗ ಮತ್ತೆ ಏಕಾಂಗಿಯಾಗಿನೇ ಪ್ರಯಾಣ ಮಾಡಬೇಕಾಗ್ತದೆ. ನೀವು ವಯಸ್ಸಾದವ್ರಿಗೆ ಕೇಳ್ರಿ, ಅವ್ರು ಹೇಳ್ತಿರ್ತಾರ, ಯಾರಿಗ್ಯಾರು ಇಲ್ಲ ನೋಡ್ರಿ ಅಂತ ಹೇಳ್ಬಿಡ್ತಾರ. ಕೊನೆಗೆ ಅವರು ಯಾರಿಗ್ಯಾರು ಇಲ್ಲ ನೋಡ್ರಿ. ಯಾರು ಆಗ್ತಾರೆ ಈ ಜಗತ್ತಿನೊಳಗ? ಸುಮ್ಮನೆ ಒಂದು ಕುತೂಹಲ ಅಲ್ಲ, ಯಾರಾದ್ರೂ ಆಗ್ಲಿಕ್ಕೆ ಸಾಧ್ಯ ಇದೆ ಏನು? ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದಯ್ಯ. ಚಂದ್ರಮಂಗೆ ರಾವುತ್ತೆ ಅಯ್ಯ, ಅಂಬುಧಿಯ ಮುನಿಯಾಪೋಷನ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ ಅಯ್ಯ. ಆರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಕೂಡಲ ಸಂಗಮ. ಯಾರಾಗ್ತಾರೆ ಜಗತ್ತಿನೊಳಗ? ಬಸವಣ್ಣವರು ಒಂದು ಸುಂದರ ಉಪಮೆ ಕೊಡ್ತಾರೆ. ಈಗ ಹುಣ್ಣಿಮೆ ಇರ್ತದೆ ನೋಡಿ, ಹುಣ್ಣಿಮೆಯ ದಿವಸ ಫುಲ್ ಮುಂಡೆ. ನಾ ಹೇಳೋದು ಫುಲ್ ಮುಂಡೆ, ಅರ್ಥ ಆತಿಲ್ಲ ನಿಮ್ಗೆ? ಫುಲ್ ಮುಂಡೆ ಅಂದ್ರ ಪೂರ್ಣ ಚಂದ್ರ ಎಂದಿರ್ತಾನ ಹುಣ್ಣಿಮೆಯ ದಿವಸ. ನಾವೆಲ್ಲರೂ ಕೇಳಿವಿ, ಕೆಲವಷ್ಟು ಜನ ಅನುಭವಿಸಿರಬಹುದು. ಯಾವಾಗ ಹುಣ್ಣಿಮೆಯ ಬೆಳದಿಂಗಳು ಇರ್ತೈತಿ, ಹುಣ್ಣಿಮೆಯ ಬೆಳದಿಂಗಕ್ಕೆ ಸಮುದ್ರ ಉಕ್ಕೆ ಇರ್ತೈತಿ ಅಂತ. ಅಂದ್ರೆ ಎಲ್ಲೋ ಇರುವ ಚಂದ್ರ, ಆಕಾಶದಲ್ಲಿರುವ ಚಂದ್ರ, ಭೂಮಿಯ ಮೇಲಿರುವ ಸಮುದ್ರ, ಅವರಿಬ್ಬರಿಗೆ ಎಷ್ಟು ಸಂಬಂಧ ನೋಡೋರಿಗೆ ಅನಿಸ್ತಿರ್ತೈತಿ, ಎಷ್ಟು ಆತ್ಮೀಯತೆ. ಎಲ್ಲೇ ಇರುವ ಚಂದ್ರ, ಭೂಮಿಯ ಮೇಲಿರುವ ಸಮುದ್ರ, ಚಂದ್ರ ಬಂದಂಗೆಲ್ಲ ಇದು ಉಕ್ಕೆ ಇರ್ತೈತಿಲ್ಲ, ಅವರಿಬ್ಬರ ನಡುವೆ ಎಷ್ಟು ಸ್ನೇಹ. ಆದ್ರೆ ಚಂದ್ರ ಗ್ರಹಣ ಹಿಡಿದಾಗ ಸಮುದ್ರ ಹೋಗಿ ಏನು ಬಿಡಿಸಕ್ ಹೋಗ್ಲಿಲ್ಲ. ಮತ್ತ ಒಂದು ಪುರಾಣದ ಕಥೆ ಐತಿ. ಸಮುದ್ರಕ್ಕ ಅಗಸ್ತ್ಯ ಮುನಿಗಳು ಒಂದು ಬೊಗಸ ಕುಡಿದು ಬಿಟ್ರ ಅವ್ರು, ಸಪ್ತ ಸಮುದ್ರಗಳನ್ನೇ. ಅದು ಒಂದು ಕಥೆ ಐತಿ. ದೇವದಾನವದಾತು, ಅವರು ದಾನವರೆಲ್ಲ ಹೋಗಿ ಸಮುದ್ರದಾಗ ಅಡ್ಕೊಂಡು ಕುಂತರು. ದೇವತೆಗಳು ಹೆಂಗರ ಮಾಡಿ ಅಗಸ್ತ್ಯರಿಗೆ ಹೇಳಿದ್ರು, ನೀವು ಸಮುದ್ರದ ನೀರು ಕುಡಿರಿ, ಅವ್ರು ಹೊರಗೆ ಬರ್ತಾವ, ಆಮೇಲೆ ಯುದ್ಧ ಮಾಡ್ತೀವಿ ನಾವು ಅಂತ. ಇಷ್ಟು ಹೇಳಿದ ತಕ್ಷಣನೇ ಅಗಸ್ತ್ಯ ಋಷಿಗಳು ಸಪ್ತ ಸಾಗರದ ನೀರನ್ನು ಕುಡಿದ್ರು ಒಂದು ಬಗ್ಸ್ಯಾಗ. ಇವ್ರು ಏನು ಮುನಿ ಕುಡ್ದಾಗ ಋಷಿಗಳು ಬಂದು ಬಿಡಿಸದ್ನೇನು, ನಮ್ಮ ದೋಸ್ತ ಪಾಪ ಒಂದ ಬಗ್ಸ್ಯಾಗ ಹೋಗ್ಯಾನ ಅಂತ. ಯಾರಾಗ್ತಾರೆ ಈ ಜಗತ್ತಿನೊಳಗ? ಮಜಾ ಪುರಾಣ ಎಷ್ಟು ಚಂದ ಬರ್ದಾರ. ಸಪ್ತ ಸಾಗರಗಳನ್ನು ಒಂದು ಬಗ್ಸ್ಯಾಗ ಕುಡಿದ್ರಂತ. ಅದು ಸಮುದ್ರದ ಕಪ್ಪು ಜಾಸ್ತಿ ಕುಡಿದ್ರೆ ಇದಕ್ಕೆ ಜುಲಾವಾಗುತ್ತೆ. ಇದಕ್ಕೆ ಅವ್ರು ಜಾಡಿಸ್ತಿರ್ತಾರೆ, ಇದಕ್ಕೆ ಹೊಟ್ಟೆ ಜಾಡಿಸ್ತಿರುತ್ತೆ. ಒಂದು ಬೊಗಸಿ ನೀರಿಗೆ ಒಂದು ಕಪ್ ಜಾಸ್ತಿ ಆದ್ರೆ ಹೊಟ್ಟೆ ಜಾಡಿಸ್ತಿರ್ತೈತಿ. ಪುರಾಣ ಅಷ್ಟು ಚಂದ ಪುರಾಣ ಇರ್ತಾವ, ಓದೋದು ಅಷ್ಟ ಕೇಳುದು. ಅಂದ್ರ ಋಷಿ ಒಂದು ಬೊಗ್ಸಿ ಮಾಡಿ ನೀರು ಕುಡ್ದಾಗ, ಸಮುದ್ರದ ನೀರು ಕುಡ್ದಾಗ ಚಂದ್ರಮನ ಏನು ಬಂದು ಬಿಡಿಸ್ಲಿಲ್ಲ. ಹಾಗಾದ್ರೆ ಈ ಜಗತ್ತಿನಲ್ಲಿ ಯಾರಾಗ್ತಾರ? ಶ್ರೀರಾಮಚಂದ್ರನೇ ಪಟ್ಟಾಧಿಕಾರ ಆಗುವ ದಿವಸನೇ ತಂದೆ ದಶರಥನ ಬಾಯಿಂದ ನೀ ಕಾಡಿಗೆ ಹೋಗಪ್ಪ ಅಂತ ನುಡಿಸ್ಲಿಲ್ಲೇನೆ ಹೇಳಿ.
ಇಲ್ಲ ಮಗ ತಾಯಿಗಾಗ್ತಾನಂತ ಹೇಳ್ಬಹುದಾ? ತಂದೆಯ ಮಾತು ಕೇಳಿ ತಾಯಿ ರೇಣುಕೆಯನ್ನೇ ಶಿರಚ್ಛೇದನ ಮಾಡುವ ಪ್ರಸಂಗ ಬಂತೋ ಇಲ್ಲೋ? ಇಲ್ಲ ಅಣ್ಣ ತಮ್ಮಗಾಗ್ತಾನಂತ ಹೇಳ್ಬಹುದಾ? ವಾಲಿ ತಮ್ಮನಾದ ಸುಗ್ರೀವನ ಎಲ್ಲ ಸಂಪತ್ತನ್ನು ಕಸುಕೊಂಡು ಅವನಿಗೆ ಹೊರಗೆ ಹಾಕ್ಲಿಲ್ಲ. ಅಥವಾ ಹೆಂಡತಿಗೆ ಆಗ್ತಾನಂತ ಹೇಳ್ಬಹುದಾ? ಗೌತಮ ಋಷಿ ಸ್ನಾನ ಮಾಡ್ಕೊಂಡು ಬರುವಾಗ ಏನೋ ಒಂದು ಘಟನೆ ನಡೀತು. ಹೆಂಡತಿಗೆ ಶಾಪ ಕೊಟ್ಟ ನೀ ಕಲ್ಲಾಗುವಂತ. ಪಾಪ ಅದು ಏನು ತಪ್ಪಿರ್ಲಿಲ್ಲ ಅದರದ್ದು. ಇಲ್ಲ ಮೊಮ್ಮಕ್ಕಳೆಲ್ಲ ಅಜ್ಜಗಾಗ್ತಾವ್ರಿ, ಎಲ್ಲ ಇವ್ರ ಹೆಸರಲ್ಲೇನೆ ಪ್ರಾಪರ್ಟಿ ಮಾಡ್ತೀನಿ ಅಂದಾನ ಅಜ್ಜ, ವಿಲ್ ಬರ್ದಿಟ್ಟಾನಂತಂದ್ಲ. ಮದುವಿನೇ ಮಾಡಿಕೊ ಪಿತಾಮನಿಗೆ ಅರ್ಜುನಾದಿ ಮೊಮ್ಮಕ್ಕಳೆಲ್ಲರೂ ಬಾಣ ಹೊಡೆದ ಪಾಪದ ಶರಶಯ್ಯೆಯ ಮೇಲೆ ಮಲಗಿಸಿದ್ರಲ್ಲ, ಏನು ಮೊಮ್ಮಕ್ಕಳು ಅಜ್ಜಗ ಆಗ್ತಾರಂತ ಹೇಳ್ಬಹುದಾ? ಯಾರಿಗೆ ಯಾರಾಗ್ತಾರೆ ಈ ಜಗತ್ತಿನೊಳಗ? ಯಾರು ಇಲ್ಲಿ ಹಿತ ನಾವ್ ಅಂತೀವ ಇಲ್ಲ, ನಮ್ಮ ಹತ್ರ ಎಲ್ಲ ಈಗ ನಮಗ್ ಕಷ್ಟ ಬಂದೈತಿ ಯಾರು ಇಲ್ಲ ನೋಡ್ರಿ ಅಂತ ನಾವು ಈ ಶಬ್ದ ಬಳಸ್ತೀವಿ. ಎಲ್ಲ ಇದ್ದಾಗ ಎಲ್ಲರೂ ಇದ್ರು ನಮಗ, ಈ ಕಷ್ಟ ಬಂದಾಗ ಯಾರು ಇಲ್ಲ ನೋಡ್ರಿ ನಮ್ ಜೊತೆಗೆ ಅಂತೀವೆಲ್ಲ. ಯಾರು ಬಂದಿಲ್ಲ ನೋಡ್ರಿ ಅಂತ ಮನಸ್ಸಿಗೆ ತಾಪ್ ಮಾಡ್ಕೊಂತೈತೆ ಮನಸ್ಸು. ನಮಗ್ ಚಲೋ ಇದ್ದಾಗ ಎಲ್ಲರೂ ಇದ್ರು, ಈಗ ಬಹಳ ತ್ರಾಸ ಬಂದೈತಲ್ಲ, ಕಷ್ಟದಾಗ ದುಃಖ ನೋಡ್ರಿ ನಮಗಂತ ಮನಸ್ಸು ತಾಪ್ ಮಾಡ್ಕೊಂತೈತಲ್ಲ. ಒಂದು ಕ್ಷಣ ವಿಚಾರ ಮಾಡ್ರಿ. ಮನುಷ್ಯ ಸಂತೋಷವಾಗಿದ್ದಾಗ ಅವನ ಕೈ ಚಪ್ಪಾಳೆ ಹೊಡಿತಾನಲ್ಲ, 10 ಬರಳು ಕೂಡ್ತಿರ್ತಾವ. ಸಂತೋಷವಾಗಿದ್ದಾಗ ಕೂಡ್ತಿರ್ತಾವ, ಅವನಿಗೆ ದುಃಖ ಆಗುದಿಲ್ಲ, ಒಂದ ಬರಳು ಕಣ್ಣೀರ್ ಒರೆಸಗೊಂತೈತಿ. ದುಃಖ ಆದಾಗ ನಮ್ಮ ಕೈಯ 10 ಬೆರಳು ಬಂದು ನಮ್ಮ ಕಣ್ಣೀರ್ ಒರೆಸುದಿಲ್ಲ ಅಂದ ಮೇಲೆ ಹೊರಗಿನವ್ರು ನಮ್ ಕಷ್ಟಕ್ಕೆ ಆಗ್ತಾರ ಅನ್ನೋದು ಯಾವ ಗ್ಯಾರಂಟಿ ಮೇಲೆ ಹೇಳಿಕ್ಕಾಗುತ್ತೆ ಹೇಳಿ ಮನುಷ್ಯ? ಯಾರಿಗೆ ಯಾರದಾರ ಇಲ್ಲಿ ಯಾರಿಗೆ ಯಾರು ಶತ್ರು, ಯಾರಿಗೆ ಯಾರು ಮಿತ್ರ, ಯಾರಿಂದ ಯಾರ ಉನ್ನತಿ, ಯಾರಿಂದ ಯಾರ ಅವನತಿ ಆಗೋದು ಹೇಳಿ? ಇಲ್ಲಿ ಏನಾದ್ರೂ ನಿನಗೆ ಯಾರು ಶತ್ರುಗಳು, ಯಾರು ಮಿತ್ರಗಳು, ಯಾರಿಂದ ನಿನ್ನ ಉನ್ನತಿ, ಯಾರಿಂದ ನಿನ್ನ ಅವನತಿ? ಉದ್ಧರೇತಾತ್ಮನಾತ್ಮಾನ, ಉದ್ಧರೇತಾತ್ಮನಾತ್ಮಾನ, ಆತ್ಮಾನಂ ನ ಅವಸೇದಯೇ, ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನ. ಇಲ್ಲಿ ನಿನ್ನ ಅವನತಿ ಆಗಿದ್ರ ಅದು ನಿನ್ನಿಂದಲೇ, ನಿನ್ನ ಉನ್ನತಿ ಆಗಿದ್ರೆ ಅದು ನಿನ್ನಿಂದಲೇ. ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ ಈ ಜಗತ್ತಿನಲ್ಲಿ. ನಿನ್ನಷ್ಟು ಚಲೋ ಸ್ನೇಹಿತ ನಿನಗೆ ಯಾರು ಇಲ್ಲ, ನಿನ್ನಂಥ ವೈರಿಣೆ ನಿನಗೆ ಯಾರು ಇಲ್ಲ. ನಿನ್ನ ಉನ್ನತಿಯೂ ನಿನ್ನಿಂದಲೇ ಆಗಬೇಕು, ನಿನ್ನ ಅವನತಿಯೂ ಸಹಿತ ನಿನ್ನಿಂದಲೇ ಆಗ್ತದೆ.